ಅಲ್ಲಿದ್ದೆ, ನಾನು ಕೂಡ ಅಲ್ಲಿದ್ದವನು. ಏನು ಹೇಳಿದ್ದೀನಿ ನೋಡಿ, ಅಲ್ಲಿದೆ ನೋಡಿ. ನಾನೇ ಬರೆದಿರೋದು ಇದು. ನಾನು ಹರಿಹರದಿಂದ ನಮ್ಮ ಬೆಳ್ಳೂರಿಂದ ಹರಿಹರಕ್ಕೆ ಹೋಗೋ ಮಾರ್ಗ ಮಧ್ಯೆ ಅದು ಮಠ ಇರೋದು. ಹೊರಗಡೆಗೆಲ್ಲ ಅದನ್ನು ನೋಡಿ ನಾನು ಒಳಗೆ ಹೋಗಿದ್ದೆ ನೋಡಲಿಕ್ಕೆ ಅಂತೇಳಿ. ಏನು ಇಷ್ಟಕ್ಕೊಂದು ಜನ ಇದ್ದಾರೆ ಅಂತ ನೋಡ್ಲಿಕ್ಕೆ ಹೋಗಿದ್ದೆ. ನಾನು ಊರಾಗಿರಲಿಲ್ಲ, ಆ ಜನ ಇರೋದ್ರಿಂದ ನಾನು ಒಳಗೆ ಹೋದೆ. ಆ ಟೈಮಲ್ಲಿ ಮಠಾಧೀಶರು ಬಂದು ಡೋರ್ ತೆಗೆದ್ರು. 144 ಸೆಕ್ಷನ್ ಜಾರಿಗೊಳಿಸಿದ್ದಾರೆ. ಅದನ್ನು ಉಲ್ಲಂಘನೆ ಮಾಡಿ ಆ ಡೋರ್ ಓಪನ್ ಮಾಡ್ತಾರೆ ಗುರುಗಳು ಬಂದು ನನಗೆ ಯಾರು ಅನ್ಯಾಯಗೊಳಗಾಗಿರೋದು ಇಲ್ಲ, ಆಯಿತು, ಕೊಟ್ಟಿಲ್ಲ. ಜೊತೆಗೆ ನಮ್ಮ ಮೀಡಿಯಾದ ಕೆಲವೊಂದು ಫುಟೇಜಸ್ ನೋಡಿ, ನಮ್ಮ ಮೀಡಿಯಾದ ಆಲ್ ಮೀಡಿಯಾ ಫುಟೇಜಸ್ ನೋಡಿ ಅವರೇ ಹೇಳಿದ್ದಾರೆ. ಇಲ್ಲ ಸರ್ ಇನ್ನೊಂದು ಹೇಳ್ಬಿಡ್ತೀನಿ, ಅವರಲ್ಲ ಆ ಜಾಗದಲ್ಲಿ ನಮ್ಮ ಮೀಡಿಯಾದವ್ರಿಗೆ ಕೂಡ ಸಮಸ್ಯೆ ಅದ. ನಾನು ಬರ್ತಿದ್ದೆ ಧ್ವನಿ ಎತ್ತಕ್ಕೆ. ಹಾಂ ಸರ್, ನಾನು ಕೂಡ ಒಬ್ಬ ಸರ್, ಯಾರಲ್ಲ ಸರ್, ನಾನು ಕೂಡ ಅಡ್ವೊಕೇಟು. ನಾನು LLB ಹೋಲ್ಡ್ರು. ಆ ಉದ್ದೇಶಕ್ಕೆ ನನಗೆ ಸಮಸ್ತ ಸೆಕ್ಷನ್ ಕೊಟ್ಟಿದ್ದೇವೆ. BNS ಪ್ರಕಾರ 221 ಪ್ರಕಾರ, IPC ಸೆಕ್ಷನ್ 186 ಪ್ರಕಾರ ಅವರಿಗೆ ಕಾನೂನು ಸರ್ಕಾರಿ ಕರ್ತವ್ಯ ನಿರ್ವಹಿಸುವಂಥ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದರೆ ಆ ಸೆಕ್ಷನ್ಗಳು ಹಾಕ್ಬೋದು. ಹೌದು ಸರ್. ಇಲ್ಲಿ ಕೇಳಿ, ಸಮಾಜ ಹೌದು ಸರ್. ಫಸ್ಟ್ ಟೈಮ್ ಅಲ್ಲ ಸರ್. ಖಡ್ಗ ಸ್ವಯಂ ಸೇವಕರ ಸಂಘಟನೆಯಿಂದ ಕಳೆದ 2015ರಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಈ ಮಧ್ಯೆ ನಾನು ಓದುವ ವಿಚಾರವಾಗಿ ನಾನು ಸ್ವಲ್ಪ ಈಲ್ಡಾಗಿದ್ದೆ ಸರ್. ಎಲ್ಲ ಸಮಸ್ಯೆಗಳಿಗೆ ಎತ್ತಿದ್ದೀನಿ ಸರ್, ಸುಮಾರು ಸಮಸ್ಯೆಗಳಿಗೆ ಎತ್ತಿದ್ದೀನಿ. ನಾನು ಓದೋದಿತ್ತು, ನಾನು LLB ಮಾಡೋದಿರೋದ್ರಿಂದ ನಾನು ಒಂದು 3-4 ವರ್ಷ ನಾನು ಈಲ್ಡಾಗಿದ್ದೆ. ನಾನು ಸರ್ ಅವ್ರಿಗೆ ನನಗೆ ಸಂಬಂಧ ಇಲ್ಲ. ನಾನು ಯಾಕೆಂದರೆ ಸರ್ ನಾನು ಹೋರಾಟ ಮಾಡ್ತಾ ಇದ್ದೀನಿ. ನಾನು ಕೆರೆ ಉಳಿಸಕ್ಕಂತ ಹೇಳ್ಬಿಟ್ಟು 2015ರಿಂದ ಹೋರಾಟ ಮಾಡ್ತಾ ಇದ್ದೀನಿ. ಇದು ನನ್ನ ಪ್ರೆಸ್ ಮೀಟ್ ಎಷ್ಟಂದರೆ ಸುಮಾರು ಒಂದು 100-150 ಪ್ರೆಸ್ ಮೀಟ್ ಆಗಿರ್ಬೋದು ಈ ಜಾಗದಲ್ಲಿ. ಇದೇ ನಮ್ಮ ಪ್ರೆಸ್ ಕ್ಲಬ್ಬಲ್ಲಿ ನಾನು ಸುಳೇಕೆರೆ ಉಳಿಸುವ ವಿಚಾರವಾಗಿ ಸುಮಾರು ನಾನು ಪ್ರೆಸ್ ಮೀಟು ಮಾಡಿದ್ದೀನಿ, ಹೋರಾಟನೂ ಮಾಡಿದ್ದೀನಿ, ಪಾದಯಾತ್ರೆನೂ ಮಾಡಿದ್ದೀನಿ. ಅಲ್ಲಿ ನಮ್ಮ ಖಡ್ಗ ಸ್ವಯಂ ಸೇವಕರ ಸಂಘಟನೆಯ ಕಾರ್ಯಕರ್ತರು ಅಥವಾ ಇತರ ಪ್ರತಿಷ್ಠಿತ ವ್ಯಕ್ತಿಗಳು ನಮ್ಮ ಸುಳೇಕೆರೆ ಉಳಿಸುವ ವಿಚಾರವಾಗಿ ಸ್ವಾರ್ಥ ಮೆರೆದಾಗ ನಾನು ಅದರಿಂದ ಹೊರಗೆ ಬಂದು ನಾನು ಬಣ ಚೇಂಜ್ ಮಾಡ್ಕೊಂಡು ಇವಾಗ ನಿಸ್ವಾರ್ಥ ಹೋರಾಟ ಮಾಡ್ತಾ ಇದ್ದೀನಿ ಸರ್. ಅಲ್ಲಿ ಸರ್ ಮುಂಚೆ ಕೆಳಗೆ ಬಿದ್ದಿದ್ರು ಸರ್, ಕೆಳಗೆ ಬಿದ್ದಾರೆ ಸರ್. ನಾನು ನೋಡಿದೆ ಸರ್. ಅದು ವಿಡಿಯೋ ದಾಖಲೆ. ಅಲ್ಲಿ ನಮ್ಮ ಮೀಡಿಯಾದವ್ರು ಯಾರೂ ಇರಲಿಲ್ಲ. ಅವ್ರ ಮಠದಿಂದ ಉಚ್ಚಾಟನೆ ಮಾಡಿದ ಮರುಕ್ಷಣನೇ ಓಡಾಡಿ ಬಂದು ಜೀಪ್ ಅವ್ರ ಕಾರ್ ತೊಗೊಂಡು ಬರ್ತಾರೆ. ಮಠದ ಆವರಣ ಇದೆ, ಗೇಟ್ ಹತ್ರ ಬರ್ತಾರೆ. ಬರುವಾಗ ತಡಿತಾರೆ, ಯಾರು ನಮ್ಮ CPI ಸಾಹೇಬರು ತಡಿತಾರೆ. ತಡೆದಾಗ ಅವ್ರಿಗೆ ಅಲ್ಲಿ ಹೊಡಿತಾರೆ, ಮುಖಕ್ಕೆ ಹೊಡಿತಾರೆ. ಅಲ್ಲಿ ಹಾಂ ಯಾರು ಸರ್, ನಾನು ಕೇಳಿ ಅಲ್ಲಿ ಮರದಡಿ ನಿಂತ್ಕೊಂಡಿದ್ದೀನಿ. ಅದಾದ ಬಳಿಕ ಗೇಟ್ ಹತ್ರ ಬರ್ತಾರೆ. ಅದಾದ ಬಳಿಕ ಗೇಟ್ ಹತ್ರ ಬರ್ತಾರೆ. ಗೇಟ್ ಹತ್ರ ಬಂದು ನಮ್ಮ ಅಡಿಷನಲ್ SP ಅವರ ಎದೆಗೆ ಕೈ ಹಾಕಿ ತಳ್ತಾರೆ. ಕೈ ಹಾಕಿ ತಳಿದಾಗ ಅಡಿಷನಲ್ SP ಅವರು ನನಗೆ ಯಾಕೆ ತಳ್ತೀರ ಅಂತ ಕೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಗೇಟ್ ತೆಗಿಯಕ್ಕೆ ಹೋದಾಗ ಅವ್ರ ಕೈಗೆ ನೋವು ಮಾಡ್ಕೊಂತಾರೆ. ಮಠಾಧೀಶರು ಕೈ ನೋವು ಮಾಡ್ಕೊಂತ ತದನಂತರ ಅಲ್ಲಿ ಲಾಕ್ ಇರಿಕಿ ಕೈ ನೋವಾಗುತ್ತೆ. ಅವ್ರದ್ದು ಕೈ ನೋವಾದಾಗ ತದನಂತರ ಇಲ್ಲಿ ಬರ್ತಾರೆ. ಬಂದು ನಮ್ಮ CP ಅವರಿಗೆ ಕೈ ಮಾಡ್ತಾರೆ, ಅಲ್ಲೇ ಮಾಡ್ತಾರೆ. ನಮ್ಮ CP ಅವರಿಗೆ ಕೊಟ್ಟಿದ್ದೀನಿ ಸರ್, ನಿನ್ನೆ ಕೊಟ್ಟಿದ್ದೀನಿ. ಹೇಳಿದ್ದಾರೆ ಸರ್, ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದೇ ಉದ್ದೇಶಕ್ಕೆ ನಾನು ಮೀಡಿಯಾದ ಮೂಲಕ ಕೇಳಕ್ಕೆ ಬಂದಿದ್ದೀನಿ. ಬರೀ ಹೇಳೋದಷ್ಟೇ ಅಲ್ಲ, ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಂತ.